ಪುಲಿಕೇಶಿ ಈ ಅವರು ಬಾದಾಮಿ ಚಾಲುಕ್ಯ ವಂಶದ ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿಶಾಲಿ ರಾಜರಲ್ಲಿ ಒಬ್ಬರು. ಕ್ರಿ. ಶ. 610ರಲ್ಲಿ ಅಧಿಕಾರಕ್ಕೆ ಬಂದ ಅವರು ಚಾಲುಕ್ಯ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದ ಅತ್ಯಂತ ಬಲಿಷ್ಠ ರಾಜ್ಯವಾಗಿ ರೂಪಿಸಿದರು. ಅವರ ಸಾಮ್ರಾಜ್ಯದ ವಿಸ್ತರಣೆ, ಆಡಳಿತ ಸಾಮರ್ಥ್ಯ ಮತ್ತು ಸೈನ್ಯಶಕ್ತಿ ಅವರನ್ನು ದಕ್ಷಿಣರ ಪರಮೇಶ್ವರ ಎಂದು ಪ್ರಸಿದ್ಧರನ್ನಾಗಿಸಿತು. ಅವರು ಮೊದಲಿಗೆ ತಮ್ಮ ಸಂಬಂಧಿ ಮಂಗಲೇಶನ ವಿರುದ್ಧ ನಡೆದ ಗದ್ದಲವನ್ನು ಜಯಿಸಿ ಸಿಂಹಾಸನಕ್ಕೇರಿದರು. ನಂತರ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳನ್ನು ತಮ್ಮ ಅಧೀನಕ್ಕೆ ತಂದರು. ಅವರ ಅತ್ಯಂತ ಮಹತ್ವದ ಜಯವೆಂದರೆ ನರ್ಮದಾ ನದಿಯ ತೀರದಲ್ಲಿ ಉತ್ತರ ಭಾರತದ ಶಕ್ತಿಶಾಲಿ ಹರ್ಷವರ್ಧನನನ್ನು ಸೋಲಿಸಿದುದು. ಈ ಜಯವು ಪುಲಿಕೇಶಿಯವರನ್ನು ಸಮಸ್ತ ಭಾರತದ ರಾಜಕೀಯ ನಕ್ಷೆಯಲ್ಲಿ ಅಮೋಘ ನಾಯಕನನ್ನಾಗಿ ಗುರುತಿಸಿತು. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ಗುಜರಾತ್ ಪ್ರದೇಶಗಳಲ್ಲಿ ಅವರು ತಮ್ಮ ಪ್ರಭಾವವನ್ನು ಸ್ಥಾಪಿಸಿದರು. ಅವರ ಕಾಲದಲ್ಲಿ ವ್ಯಾಪಾರ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಗಳು ಅಭಿವೃದ್ಧಿಯನ್ನು ಕಂಡುವು. ಬಾದಾಮಿಯ ಗುಹಾಮಂದಿರಗಳು ಅವರ ಸಂರಕ್ಷಣೆಯಲ್ಲಿ ಅಭಿವೃದ್ಧಿ ಪಡೆಯುತ್ತಿದ್ದುವು. ಆದರೆ ಅವರ ಜೀವನದ ಅಂತ್ಯ ಕಲ್ಯಾಣಿ ರಾಷ್ಟ್ರಕೂಟರ ಜೊತೆಗಿನ ಯುದ್ಧದಲ್ಲಿ ಸಂಭವಿಸಿತು. ಕ್ರಿ. ಶ. 642ರ ಸುಮಾರಿಗೆ ಅವರು ಯುದ್ಧಭೂಮಿಯಲ್ಲೇ ಶಹೀದರಾದರು. ಪುಲಿಕೇಶಿ ಈ ಅವರು ರಾಜ